ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳನ್ನು ನಕ್ಕು ನಲಿವಿನಲ್ಲಿ ಈ ಒಂದು ಖುಷಿಯಾದ ವಾತಾವರಣದಲ್ಲಿ ಮನೆಯನ್ನು ಭಾಳ ಸ್ಪೆಷಲ್ಲಾಗಿ ಕಾಣ್ತಾ ಇತ್ತು ಗಿಲ್ಲಿ ನಟನಿಂದ. ಏಕೆಂದರೆ ಅವರ ಕಾಮಿಡಿ ಭಾಳ ತುಂಬಾ ಇಷ್ಟ ಆಗ್ತಾ ಇತ್ತು. ಸದ್ಯ 2 ದಿನಗಳಿಂದ ಗಿಲ್ಲಿ ಸಪ್ಪೆ ಮುಖ ಮಾಡಿಕೊಂಡು ಸೈಲೆಂಟ್ ಆಗಿದ್ದಾರೆ ವೀಕ್ಷಕರೇ. ಸೊ ಏನಾಯಿತು ಅವರ ಮನಸ್ಸಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ಗಿಲ್ಲಿ ನಟ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಗಿಲ್ಲಿ ನಟ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಹಾಗೆ ವಿನ್ನರ್ ಕೂಡ ಆಗ್ತಾರೆ ಅಂತ ನೀವು ಕೂಡ ಬಯಸುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಬಾಂಡಿಂಗ್ ಎಲ್ಲರಿಗೂ ಗೊತ್ತೇ ಇದೆ. ಅವರ ಸ್ನೇಹ ಎಂಥದ್ದು ಅನ್ನೋದು ಇಡೀ ಕರ್ನಾಟಕದ ಜನತೆಗೆ ಭಾಳ ಅಚ್ಚುಕಟ್ಟಾಗಿ ತಿಳಿದಿರುವಂಥದ್ದು. ಸದ್ಯ ಈ ಒಂದು ಜೋಡಿಯನ್ನು ಜನ ಭಾಳ ಅಚ್ಚುಮೆಚ್ಚು ಅವರನ್ನು ಪ್ರೀತಿಸ್ತಾರೆ, ಇಷ್ಟಪಡ್ತಾರೆ. ಇವರಿಬ್ಬರು ರಿಯಲ್ ಲೈಫ್ನಲ್ಲೂ ಕೂಡ ಒಂದಾದರೆ ಈ ಜೋಡಿ ಸೂಪರ್ ಚೆನ್ನಾಗಿದೆ ಅಂತೆಲ್ಲ ಕೆಲವೊಂದಿಷ್ಟು ಜನ ಅಭಿಮಾನಿಗಳು ಕಮೆಂಟ್ ಮಾಡಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಸದ್ಯ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಬಾಂಡಿಂಗ್ ಭಾಳ ತುಂಬಾ ಸ್ಪೆಷಲ್. ಈ ಒಂದು ಬಿಗ್ ಬಾಸ್ ಮನೆಗೆ ಕಳೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸದ್ಯ ಬರ್ತಾ ಬರ್ತಾ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರು ಗಿಲ್ಲಿ ನಟನನ್ನು ಸ್ವಲ್ಪ ದೂರ ತಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು. ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಗಿಲ್ಲಿ ನಟ ಕಾವ್ಯ ಅವರ ಹತ್ರ ಇನ್ನಷ್ಟು ಸ್ನೇಹವನ್ನು ಜಾಸ್ತಿಯನ್ನು ಮಾಡ್ತಾ ಇದ್ರು. ಸದ್ಯ ಕೆಲವೊಂದು ಸಂದರ್ಭದಲ್ಲಿ ಗಿಲ್ಲಿ ನಟನಿಗೆ ವಿಲ್ಲನ್ ಅನ್ನುವಂಥ ಒಂದು ಟಾಸ್ಕ್ ಬರುತ್ತೆ. ಈ ಟಾಸ್ಕ್ನಲ್ಲಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರು ಕಾವ್ಯ ಅವರನ್ನು ಅಳಿಸ್ಬೇಕು ಅನ್ನೋದು ಒಂದು ವಿಚಾರ. ಸದ್ಯ ಈ ಒಂದು ಟಾಸ್ಕ್ನಲ್ಲಿ ಯೋಚನೆ ಮಾಡಿ ಗಿಲ್ಲಿ ನಟ ಒಪ್ಕೊಳ್ತಾರೆ. ಸದ್ಯ ಈ ಒಂದು ಮಾತಿನಂತೆ ಬಿಗ್ ಬಾಸ್ ಆದೇಶದಂತೆ ಕಾವ್ಯ ಅವರಿಗೆ ಕಣ್ಣೀರನ್ನು ತರಿಸ್ತಾರೆ, ಚುಚ್ಚು ಮಾತುಗಳನ್ನು ಹಾಡ್ತಾರೆ. ಸೊ ಈ ಒಂದು ವಿಚಾರ ನಿಜಕ್ಕೂ ಇಡೀ ಕರ್ನಾಟಕದ ಜನತೆಗೆ ಯಾಕೆ ಈ ರೀತಿಯಾಗಿ ಮಾಡಿದರು ಅನ್ನೋದು ಕೆಲವೊಂದಿಷ್ಟು ಬೇಸರ ಕೂಡ ಆಗಿದೆ. ಸೊ ಕೆಲವೊಂದಿಷ್ಟು ಬಿಗ್ ಬಾಸ್ ನೋಡಿದವರಿಗೆ ಕೂಡ ಗೊತ್ತಿರುತ್ತೆ. ಸೊ ಇದು ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನೋದು. ಸದ್ಯ ಈ ಒಂದು ವಿಚಾರ ಏನಾಯಿತು ಅಂದರೆ ಗಿಲ್ಲಿ ನಟ ಕಾವ್ಯಗೆ ಕಣ್ಣೀರು ಹಾಕಿದ್ದನ್ನು ಮನಸ್ಸಿಗೆ ಸ್ವ ಇಚ್ಛೆಯಾಗಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದು, ನಾನು ಕಾವ್ಯನ ಅಳಿಸ್ಬಿಟ್ಟೆ ಅಂತ ಬೇಸರದಲ್ಲಿ ಸಪ್ಪೆ ಮುಖ ಮಾಡಿಕೊಂಡು ಸೈಲೆಂಟಾಗಿ ಊಟ ತಿಂಡಿ ಯಾವುದನ್ನು ಮಾಡದೆ ಕೂತು ಬಿಟ್ಟಿದ್ದಾರೆ ಗಿಲ್ಲಿ ನಟ. ಸದ್ಯ ಅವರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅನ್ನೋದು ನಾವು ನೋಡ್ಬೋದು ವೀಕ್ಷಕರೇ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಸ್ನೇಹ ಇನ್ನಷ್ಟು ಜಾಸ್ತಿ ಆಗಲಿ, ಅವರ ಪ್ರೀತಿ ಹಾಗೇ ಇರಲಿ ಅಂತ ನಾವು ಕೂಡ ಬಯಸೋಣ. ನೀವು ಕೂಡ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಬಾಂಡಿಂಗ್ ನೀವು ಕೂಡ ಇಷ್ಟಪಡುವುದಾದರೆ ತಪ್ಪದೇ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಗಿಲ್ಲಿ ನಟನಿಗೆ ಮತ್ತಷ್ಟು ಹಳೆಯ ನೆನಪು ಹೇಗೆ ಕಾಮಿಡಿ ಮಾಡ್ತಿದ್ರು ಆ ರೀತಿಯಾಗಿ ಮರಳಲಿ ಬೇಗ, ಆದಷ್ಟು ಬೇಗ ಅಂತ ನೀವು ಕೂಡ ಕಮೆಂಟ್ ಹಾಕಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.